3 ದಿನಗಳ ಕಾಯುವಿಕೆಯ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿದ ಡಿಕೆ ಶಿವಕುಮಾರ್. ಪಕ್ಷವನ್ನ ಅಧಿಕಾರಕ್ಕೆ ತಂದ ಶ್ರಮಕ್ಕೆ ಪ್ರತಿಫಲವಾಗಿ ಸಿಎಂ ಕುರ್ಚಿ ನೀಡುವಂತೆ ವರಿಷ್ಠರ ಮುಂದೆ ಮನವಿ. ಸದ್ಯಕ್ಕೆ ಅಸ್ಸಾಂ ಚುನಾವಣೆ ಕಡೆ ಗಮನ ಕೊಡಿ, ಆಮೇಲೆ ಮಾತಾಡೋಣ ಎಂದು ಹೇಳಿದ್ರ ರಾಹುಲ್. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ಸಚಿವ ಎಚ್.ಸಿ. ಮಹದೇವಪ್ಪ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಈಗ ಕ್ಲೈಮ್ಯಾಕ್ಸ್ಗೆ ತಲುಪಿದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅವರ ಮಧ್ಯಸ್ಥಿಕೆಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಡಿಕೆಶಿ ತಮಗೆ ಆಗಿರೋ ಅನ್ಯಾಯದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಸೊರಗಿದ್ದ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತಂದವನು ನಾನು, ಈಗ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಆದರೆ ದೆಹಲಿಯಿಂದ ಬರ್ತಿರೋ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಸದ್ಯಕ್ಕೆ ಯಾವುದೇ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಬದಲಾಗಿ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯನ್ನ ನೆನಪಿಸಿ ಕಳಿಸಿದ್ದಾರೆ ಅನ್ನೋ ಮಾತು ಜೋರಾಗಿದೆ. ವಿಶೇಷ ಅಂದ್ರೆ ಈ ಸಭೆಯಲ್ಲಿ ಡಿಕೆಶಿ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಅಸ್ಸಾಂನ ಕೈ ಪ್ರಮುಖರು ಕೂಡ ಇದ್ರು. ಡಿಕೆಶಿ ತಮ್ಮ ಕುರ್ಚಿ ಬೇಡಿಕೆಯನ್ನ ಇಟ್ಟಾಗ ರಾಹುಲ್ ಗಾಂಧಿ ತಕ್ಷಣವೇ ಅದಕ್ಕೆ ಸ್ಪಂದಿಸಿಲ್ಲ. ಕರ್ನಾಟಕದ ರಾಜಕಾರಣದ ಇಂಚಿಂಚು ಮಾಹಿತಿ ಇರೋ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರ ಬಲದ ಬಗ್ಗೆಯೂ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅತಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿರೋ ಹೈಕಮಾಂಡ್ ಈಗಲೇ ಯಾವುದೇ ಭರವಸೆ ನೀಡದೆ ಡಿಕೆಶಿಯನ್ನ ಸಮಾಧಾನಪಡಿಸಿ ಕಳಿಸಿದೆ ಎನ್ನಲಾಗ್ತಿದೆ. ಇತ್ತ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಡಿಕೆಶಿಗೆ ಟಾಂಗ್ ಕೊಡೋಕೆ ಶುರು ಮಾಡಿದ್ದಾರೆ. ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಡಿಕೆಶಿ ರಾಹುಲ್ ಗಾಂಧಿ ಭೇಟಿಯಾಗೋದ್ರಲ್ಲಿ ವಿಶೇಷವೇನೂ ಇಲ್ಲ, ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಡಲ್ಲ ಅಂತ ನೇರವಾಗಿಯೇ ಗುಡುಗಿದ್ದಾರೆ. ಮಹದೇವಪ್ಪ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ ಅವರ ಬಲವಾದ ಬೆಂಬಲ ಇರೋದು ಪಕ್ಕಾ ಆಗಿದೆ. ಇದು ಡಿಕೆಶಿ ಬಣಕ್ಕೆ ನುಂಗಲಾರದ ತುತ್ತಾಗಿದೆ. ಹೈಕಮಾಂಡ್ ಮುಂದೆ ಡಿಕೆಶಿ ಈಗ ಹೊಸ ಸಂಧಾನವನ್ನ ಮುಂದಿಟ್ಟಿದ್ದಾರೆ ಅನ್ನೋ ಚರ್ಚೆಯೂ ನಡೀತಿದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಿ, ಆದರೆ 2028ಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತ ಈಗಲೇ ಘೋಷಣೆ ಮಾಡಿ ಅಂತ ಡಿಕೆಶಿ ಕೇಳಿದ್ದಾರೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಸದ್ಯ ಇರೋ ಇಲಾಖೆಗಳು ತಮ್ಮ ಬಳಿಯೇ ಇರಬೇಕು ಅನ್ನೋದು ಅವರ ಬೇಡಿಕೆ. ಒಟ್ಟಿನಲ್ಲಿ ಕುರ್ಚಿ ಪಡೆಯೋಕೆ ಡಿಕೆಶಿ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ರೆ ಹೈಕಮಾಂಡ್ ಮಾತ್ರ ವೇಟ್ ಅಂಡ್ ವಾಚ್ ಮಂತ್ರ ಜಪಿಸ್ತಿದೆ.